ಇಡೀ ರಾಜ್ಯದಲ್ಲೇ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಈಗ ತಲ್ಲಣವನ್ನು ಸೃಷ್ಟಿ ಮಾಡಿದೆ ಈ ಒಂದು ಮರ್ಡರ್. ಯಾಕಂದರೆ ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿ ಬರ್ಬರ ಹತ್ಯೆ ಆಗ್ತಾರೆ ಅಂತ ಹೇಳಿದ್ರೆ ಮಾಜಿ IPS ಅಧಿಕಾರಿ ನಿಜಕ್ಕೂ ಆತಂಕಕಾರಿ. ಇದು ಮಾಜಿ DGP ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದ್ದಾವೆ. ಊಟ ಮಾಡುತ್ತಿರುವಾಗಲೇ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನ ಊಟಕ್ಕೆ ಕುಳಿತಿದ್ರು ಓಂ ಪ್ರಕಾಶ್. ನೋಡಿ, ಊಟ ಮಾಡ್ತಾ ಇದ್ರಿ, ಆ ಟೈಮ್ನಲ್ಲೇ ಹೊಡೆದಿದ್ದಾರೆ. 2 ಮೀನಾ ತರಿಸ್ಕೊಂಡು ಊಟಕ್ಕೆ ಕುಳಿತಿದ್ರಂತೆ. ಈ ವೇಳೆ ಜಗಳ ತೆಗೆದು ಚಾಕುವಿನಿಂದ ಪತ್ನಿ ಪಲ್ಲವಿ ಇರಿದಿದ್ದಾರೆ. ಕ್ರೈಮ್ ಸೀನ್ ಪರಿಶೀಲನೆ ವೇಳೆ ಟೇಬಲ್ ಬಳಿ ಊಟದ ತಟ್ಟೆ ಪತ್ತೆಯಾಗಿದೆ. ಊಟ ಮಾಡ್ತಾ ಇದ್ರು. ಡೈನಿಂಗ್ ಹಾಲ್ ತುಂಬಾ ರಕ್ತಸಿಕ್ತವಾಗಿ ಓಂ ಪ್ರಕಾಶ್ ಬಿದ್ದಿದ್ರು. ನೋಡಿ, ಒಂದೊಂದೇ ಸ್ಫೋಟಕವಾದಂತಹ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಮೀನಾ ತರಿಸ್ಕೊಂಡಿದ್ರು. ಮೀನಾ ನಾನ್ ವೆಜ್ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ, ಓಂ ಪ್ರಕಾಶ್ಗೆ. ಹಾಗೆ ಮೀನಾ ತಿಂದು ಬಹಳ ದಿನ ಆಗಿತ್ತು. ಫಿಶ್ ತರಿಸಿದ್ರು, ಒಳ್ಳೆ ಊಟ ಮಾಡ್ತಾ ಇದ್ರು. ಮೀನು ತರಿಸ್ಕೊಂಡಿದ್ರು, 1-2 ಮೀನು ಹಾಕ್ಕೊಂಡು ತಿಂತಾ ಇದ್ರು. ಡೈನಿಂಗ್ ಟೇಬಲ್ ಮೇಲೆ ಕುಳ್ಕೊಂಡು ಊಟ ಮಾಡ್ತಾ ಇದ್ರು. ಆದರೆ ಆ ಸಂದರ್ಭದಲ್ಲೇ ಪಲ್ಲವಿ ಜಗಳ ತೆಗಿತಾರೆ. ಜಗಳ ದಿನನಿತ್ಯವೂ ಇರ್ತಾ ಇತ್ತು. ಒಂದಲ್ಲ ಒಂದು ವಿಚಾರಕ್ಕೆ ಮೆಂಟಲಿ ಅಪ್ಸೆಟ್ ಆಗಿದ್ರು ಪಲ್ಲವಿ. ಜಗಳ ಅಂದರೆ ಕಾಮನ್. ಆದರೆ ಊಟ ಮಾಡುವಾಗಲೇ ಬೇಕು ಅಂತಾನೆ, ಕೆದುಕಬೇಕು ಅಂತಾನೆ ಜಗಳ ತೆಗಿತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ, ವಿಕೋಪಕ್ಕೆ ಹೋಗುತ್ತೆ. ಊಟ ಇನ್ನೂ ಕಂಪ್ಲೀಟಾಗಿ ಮುಗ್ದಿರೋದಿಲ್ಲ. ಊಟ ಮಾಡೋಕ್ಕಾದ್ರೂ ನೆಮ್ಮದಿಯಾಗಿ ಬಿಡು ಅಂತ ಇವರು ಜೋರು ಮಾಡ್ತಾರೆ. ಆಕೆ ಬಿಡೋದಿಲ್ಲ ಪಲ್ಲವಿ. ಇಲ್ಲ, ನನಗೊಂದು ತೀರ್ಮಾನ ಆಗಲೇಬೇಕು. ಯಾವುದೋ ಒಂದು ವಿಚಾರ, ಆಸ್ತಿದೋ ಅಥವಾ ಯಾವುದೋ ಮಹಿಳೆಯದೋ, ನನಗೊಂದು ನಿರ್ಧಾರ ಆಗಲೇಬೇಕು. ನಮ್ಮ ಹೆಸರಿಗೆ ಮಾಡಬೇಕು ಎಲ್ಲನೂ ಆಸ್ತಿನ. ಜಗಳ ಇಲ್ಲ, ಊಟ ಮಾಡೋಕ್ಕಾದ್ರೂ ಬಿಡು ಅಂತ ಕೇಳ್ಕೊಳ್ತಾರೆ. ಕೇಳೇ ಇಲ್ಲ ಆಕೆ ಪಲ್ಲವಿ. ಆ ಟೈಮ್ನಲ್ಲೇ ನೋಡಿ, ಏನು ಊಟ ಮಾಡ್ತಾ ಇದ್ರು, ಬಂದು ಖಾರದ ಪುಡಿಯನ್ನು ಅವ್ರ ಮುಖಕ್ಕೆ ಹಾಕಿಬಿಡ್ತಾರೆ. ಅಂದರೆ ಅವರ ಕಣ್ಣಿಗೆ ಎರಚಿಬಿಡ್ತಾರೆ. ಅದಾದ ಮೇಲೆ ಸಡನ್ಲಿ ಅವರು ವಿರೋಧವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಓಂ ಪ್ರಕಾಶ್. ಸಹಜವಾಗಿ ಒಬ್ಬ ಪೊಲೀಸ್ ಅಧಿಕಾರಿ, ಅಲ್ಲಿ ಒಡ್ಡೆ ಹೊಡ್ತಾರೆ ಅವರು. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಆ ಚೇರ್ ಇದೆ ಅಲ್ವಾ, ಆ ಚೇರನ್ನು ಕೆಳಕ್ಕೆ ಕೆಡವಿಬಿಡ್ತಾರೆ. ಅಂದರೆ ಚೇರ್ ಸಮೇತವಾಗಿ ಓಂ ಪ್ರಕಾಶ್ ಕೆಳಗಡೆ ಬೀಳ್ತಾರೆ. ಆ ಟೈಮ್ನಲ್ಲಿ ಮಗಳೇನಿದ್ದಾರೆ ಕೃತಿ, ಸಹಾಯ ಮಾಡ್ತಾರೆ ತಾಯಿಗೆ. ಹಗ್ಗ ರೆಡಿ ಇರುತ್ತೆ. ಮೊದಲು ಕಟ್ತಾರೆ ಹಗ್ಗನ, ಕೈ ಕಾಲು ಕಟ್ಟಿ, ಅದಾದಮೇಲೆ ಚಾಕು ತಂದು ಭರ್ಭರವಾಗಿ ಚುಚ್ಚಿ ಕೊಲೆ ಮಾಡ್ತಾರೆ.